ನಮಸ್ಕಾರ ವೀಕ್ಷಕರೇ, ಈ ದಿನ ನಾನು ಬ್ಯಾಕ್ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಅದರ ಮುಂಚೆ ಈಗ ಕ್ವಶನ್ ಟೈಮ್. ಕ್ವಶನ್ ವೆರಿ ಸಿಂಪಲ್ ಆಗಿದೆ. ಅದೇನಪ್ಪ ಅಂದರೆ, ಈ ಸ್ಟಿಚ್ನ ಹೆಸರು ಏನು? ಇದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಈ ಕ್ವಶನ್ ಕೇಳೋ ಉದ್ದೇಶ ನಿಮಗೆ ರೀಕಾಲೇಷನ್ ಆಗಲಿ ಅಂತ ಕೇಳ್ತಾ ಇರೋದು. ಇದೇ ರೀತಿ ಮುಂಬರುವ ಎಲ್ಲ ವಿಡಿಯೋಸಲ್ಲೂ ನಾನು ಕೇಳ್ತೀನಿ ಕ್ವಶನ್ನ. ನೀವು ಇದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈಗ ನಾವು ನಮ್ಮ ಕ್ಲಾಸ್ಗೆ ಬರೋಣ. ಬ್ಯಾಕ್ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ನಾನು ಕ್ಲಾಸಸ್ಸಲ್ಲಿ ಹೇಳೋ ಥರನೇ ಫಸ್ಟು ಸ್ಟಿಚ್ ಥ್ರೆಡ್ನ ಮೇಲೆ ತಗೊಂಡು ಬ್ಯಾಕ್ ಸೈಡಲ್ಲಿ ಚಿಕ್ಕದಾಗಿ ಒಂದು ಸ್ಟಿಚ್ನ ತಗೋಬೇಕು. ಇದು ನಾನು ಎಲ್ಲ ವಿಡಿಯೋಸಲ್ಲೂ ನಿಮಗೆ ಹೇಳ್ತಾನೆ ಬರ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಇದು ಲಾಕ್ ಕೂತ್ಕೊಳ್ಳುತ್ತೆ. ಬ್ಯಾಕ್ ಚೈನ್ ಸ್ಟಿಚ್ಗೆ ನಾವು ಮಾಮೂಲಿ ಥರ ಚೈನ್ ಸ್ಟಿಚ್ ಥರನೇ ಹಾಕ್ಕೋಬೇಕು. ಅಂದರೆ ಇದಕ್ಕೆ ಸ್ವಲ್ಪ ಡಿಸ್ಟೆನ್ಸ್, ನಮಗೆ ಎಷ್ಟು ಬೇಕೋ ಅಷ್ಟು ಡಿಸ್ಟೆನ್ಸಲ್ಲಿ ಮತ್ತೆ ಸ್ಟಿಚ್ನ ಹಾಕ್ಕೊಂಡು, ಈಗ ಇಲ್ಲೇ ನೋಡಿ ಇರೋದು ಟ್ವಿಸ್ಟು. ಬ್ಯಾಕ್ ಚೈನ್ ಸ್ಟಿಚ್ಚಲ್ಲಿ ನಾವಿಲ್ಲಿ ದೊಡ್ಡದಾಗಿ ಸ್ಟಿಚ್ ಹಾಕ್ಕೊಂಡಲ್ಲ, ಇಲ್ಲಿ ಚಿಕ್ಕದಾಗಿ ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಹಾಕಿದ ನಂತರ ನಾವಿಲ್ಲಿ ದೊಡ್ಡದಾಗಿ ಹಾಕ್ಕೊಂಡಿದ್ವಲ್ಲ ಸ್ಟಿಚ್ಚು, ಅದರ ಮಧ್ಯ ಚಿಕ್ಕದಾಗೆ ಹಾಕ್ಕೋಬೇಕು. ಅದನ್ನು ಈ ರೀತಿ ಹಾಕ್ಕೋಬೇಕು. ಈಗ ಮತ್ತೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ನಾವು ಎಷ್ಟಂದರೆ ಅಷ್ಟು ತಗೋಬಾರ್ದು. ಫಸ್ಟು ನಾವು ಎಷ್ಟು ಸ್ಪೇಸ್ ಬಿಟ್ಟಿದ್ದೀವೋ ಅಷ್ಟೇ ಸ್ಪೇಸಲ್ಲಿ ನಾವು ಸ್ಟಿಚ್ನ ತಗೋಬೇಕಾಗುತ್ತೆ. ಈ ರೀತಿ ಸ್ಟಿಚ್ನ ತಗೊಂಡು ಮತ್ತೆ ಇಲ್ಲಿ ಚಿಕ್ಕದಾಗಿ ಒಂದು ಸ್ಟಿಚ್ನ ತಗೋಬೇಕು. ಈ ರೀತಿ ತಗೊಂಡಿದ್ದಾದ ನಂತರ ಮತ್ತೆ ಇಲ್ಲಿ ಇದರ ಒಳಗಡೆ ನಾವಿಲ್ಲಿ ಫಸ್ಟ್ ಸ್ಟಿಚ್ ಹಾಕಿದ್ದೀವಲ್ಲ, ಇದರ ಮಧ್ಯ ಚಿಕ್ಕದಾಗೆ ತಗೋಬೇಕು ಸ್ಟಿಚ್ನ. ನೋಡಿ ಈ ರೀತಿ ಕಾಣಿಸುತ್ತೆ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಫಸ್ಟು ಒಂದು ಲಾಂಗ್ ಸ್ಟಿಚ್ ತಗೊಂಡು ಮತ್ತೆ ಚಿಕ್ಕದಾಗಿ ಚೈನ್ ಸ್ಟಿಚ್ನ ಹಾಕಿ ಮತ್ತೆ ಲಾಂಗ್ ಸ್ಟಿಚ್ ಒಳಗಡೆಯಿಂದ ಥ್ರೆಡ್ನ ತಗೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇದೆಲ್ಲ ಬೇಸಿಕ್ ಸ್ಟಿಚಸ್ಸು. ಇದೆಲ್ಲ ನೀಟಾಗಿ ಫಿನಿಶಿಂಗ್ ನಿಮಗೆ ಬಂದ್ರೇ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಗೊತ್ತಾಗಲಿ ಅಂತ ನೀಟಾಗಿ ಹೇಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ ಸ್ಟಿಚ್ ಆಗ್ತಾ ಹೋದರೆ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇದ್ದೀರೋ ಅವರು ಕ್ಲಾಸ್ ಫಸ್ಟಿಂದನೂ ನೋಡಿ. ಬಿಕಾಸ್ ನಿಮಗೆ ಪಾಯಿಂಟ್ ಎಲ್ಲ ನೀಟಾಗಿ ಹೇಳಿದ್ದೀನಿ, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಉದ್ದೇಶದಿಂದ ಹೇಳ್ತಾ ಇದ್ದೀನಿ.
ಕಲಿಯೋ ಇಂಟ್ರೆಸ್ಟ್ ಇರೋರು ನೀವು ಕ್ಲಾಸ್ ಫಸ್ಟಿಂದನೂ ನೋಡಿ. ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ನಮಗೆ ಮೋಟಿವೇಶನ್ ಆಗುತ್ತೆ, ನನಗೆ ಇನ್ನೂ ಒಳ್ಳೆ ಡಿಸೈನ್ಸ್ ಎಲ್ಲ ಹಾಕೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ವಿಡಿಯೋ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ಲೈನು ಫಿನಿಶ್ ಆಗಿದೆ. ಈಗ ಲಾಕ್ ಸ್ಟಿಚ್ನ ಹಾಕ್ಕೋಬೇಕು. ನಾನು ಎಲ್ಲ ವಿಡಿಯೋದಲ್ಲೂ ಸ್ಟಾರ್ಟಿಂಗ್ ಲಾಕು ಮತ್ತು ಎಂಡ್ ಲಾಕ್ನ ತೋರಿಸ್ತಾನೆ ಇರ್ತೀನಿ, ಯಾಕೆಂದರೆ ಅದು ನೀಟಾಗಿ ಬರಬೇಕು. ಫಿನಿಶಿಂಗ್ ಅದೇ ಅಲ್ವಾ ನೀಟಾಗಿ ಬರಬೇಕಾಗಿರೋದು. ನಾವಿಷ್ಟು ಡಿಸೈನ್ ಮಾಡಿ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ತೋರಿಸ್ತಾನೆ ಬರ್ತೀನಿ. ನೋಡಿ, ಈ ಥ್ರೆಡ್ನ ಇದ್ರ ಒಳಗಡೆಯಿಂದ ತಗೋಬೇಕು, ಮತ್ತು ಇದ್ರ ಒಳಗಡೆಯಿಂದ ಈ ಥ್ರೆಡ್ನ ತಗೋಬೇಕು. ಕೆಳಗಡೆಯಿಂದ ದಾರಾನ ಎಳ್ಕೊಂಡ್ರೆ ಅದು ಲಾಕ್ ಕೂತ್ಕೊಳ್ಳುತ್ತೆ. ಇದು ಪ್ಲೈನ್ ಬ್ಯಾಕ್ ಚೈನ್ ಸ್ಟಿಚ್ಚು. ಇಲ್ಲಿ ನಾವು ಮಧ್ಯ ಬ್ಯಾಕ್ ತೊಗೊಂಡ್ವಲ್ಲ ಸ್ಟಿಚ್ಚು, ಅದ್ರ ಬದಲಿಗೆ ಇಲ್ಲಿ ಮಧ್ಯ ಬೀಡ್ ಹಾಕ್ಕೊಳ್ತಾ ಹೋಗ್ಬೋದು. ಪ್ಲೈನ್ ಬ್ಯಾಕ್ ಚೈನ್ ಸ್ಟಿಚ್ನ ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ. ಇದ್ರ ಮಧ್ಯ ಬೀಡ್ಸ್ ಬರೋದನ್ನು ತೋರಿಸ್ತೀನಿ. ನಾವು ಸ್ಟಾರ್ಟಿಂಗ್ ಸ್ಟಿಚ್ಚನ್ನು ಹಾಕ್ಕೊಂಡು ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟರಲ್ಲೇ ಸ್ವಲ್ಪ ಆ ಥರ ಡಿಸ್ಟೆನ್ಸ್ ತೊಗೋಬೇಕು. ಇಲ್ಲಿ ಬ್ಯಾಕ್ ಚೈನ್ ಸ್ಟಿಚ್ ಹಾಕಿದ್ವಲ್ಲ, ಅದ್ರ ಬದಲಿಗೆ ಒಂದು ಬೀಡನ್ನ ಹಾಕ್ಕೋಬೇಕು. ನೋಡಿ, ಈ ಥರ ಬೀಡನ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಥರ ಡಿಸೈನಲ್ಲಿ ತೊಗೋಬೋದು. ಈಗ ಇದನ್ನು ಈ ಬೆರಳಲ್ಲೇ ಈ ಥರ ಪುಷ್ ಮಾಡಿದ್ರೆ ಥ್ರೆಡ್ ಒಳಗಡೆಯಿಂದ ಬೀಡ್ ಹೋಗುತ್ತೆ. ನಂತರ ಇದಕ್ಕೆ ಲಾಕನ್ನು ಹಾಕ್ಕೋಬೇಕು. ನಾವಿಲ್ಲಿ ಎಷ್ಟು ಡಿಸ್ಟೆನ್ಸ್ ತೊಗೊಂಡಿದ್ದೀವಲ್ಲ ಅಷ್ಟೇ ಡಿಸ್ಟೆನ್ಸನ್ನು ಇಲ್ಲಿ ತೊಗೋಬೇಕಾಗುತ್ತೆ. ಇದೇ ರೀತಿ ಬೀಡ್ಸ್ನ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಇದು ಫಿನಿಶಿಂಗ್ ಲುಕ್ಕು ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ಡಿಸ್ಟೆನ್ಸ್ ತೊಗೊಂಡಿರ್ತೀರೋ ಅಷ್ಟೇ ಡಿಸ್ಟೆನ್ಸಲ್ಲಿ ಥ್ರೆಡ್ನ ಎಳ್ಕೋಬೇಕು. ಆಗ ಫಿನಿಶಿಂಗ್ ಲುಕ್ಕು ಸೂಪರಾಗಿ ಬರುತ್ತೆ. ಈಗ ನಾನು ಯಾವಾಗಲೂ ಹೇಳ್ದಾಗೆ ಲಾಕ್ ಸ್ಟಿಚ್ನ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಕಾಣಿಸುತ್ತೆ. ನಿಮಗೆ ಈ ಕ್ಲಾಸ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ಕ್ಲಾಸ್ ಅರ್ಥ ಆದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ನಾನು ಯಾವುದೇ ವಿಡಿಯೋನ ಪೋಸ್ಟ್ ಮಾಡಿದ್ರೂ ಅದರ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಿಮಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನು ಕ್ವಶನ್ ಕೇಳಿರೋದನ್ನು ಆನ್ಸರ್ ಕೊಡೋದನ್ನು ಮರಿಬೇಡಿ. ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.